ಓಂ ನಮಃ ಶಿವಾಯ. ಎಲ್ಲರಿಗೂ ಆದರದ ನಮಸ್ಕಾರಗಳು. ಇಂದು ನಾವು ತುಲಾರಾಶಿಯ ಜಾತಕದ ಆಳವಾದ ವಿಶ್ಲೇಷಣೆಯನ್ನು ಕೈಗೊಳ್ಳೋಣ. ವಿಶೇಷವಾಗಿ ಏಪ್ರಿಲ್ 15, 16, 17 ಮತ್ತು 18ರ ಈ ವಿಶಿಷ್ಟ ಕಾಲಘಟ್ಟದಲ್ಲಿ ತುಲಾರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಕ್ರಾಂತಿಕಾರಕ ಸ್ಥಿತ್ಯಂತರಗಳ ಕುರಿತು ಸವಿಸ್ತಾರವಾಗಿ ಚರ್ಚಿಸೋಣ. ಈ ರಾಶಿಯ ಅಧಿಪತಿ ಸೌಂದರ್ಯ ಮತ್ತು ಭೋಗದ ಕಾರಕನಾದ ಶುಕ್ರದೇವ. ಚಿತ್ತಾ ನಕ್ಷತ್ರದ ಉತ್ತರಾರ್ಧ, ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರದ ಮೊದಲ 3 ಪಾದಗಳಲ್ಲಿ ಜನ್ಮ ತಾಳಿದವರು ಈ ರಾಶಿಚಕ್ರದ ವ್ಯಾಪ್ತಿಗೆ ಬರುತ್ತಾರೆ. ತಕ್ಕಡಿಯಂತೆ ಸಮತೋಲನ ಕಾಯ್ದುಕೊಳ್ಳುವ ಅಸಾಧಾರಣ ಸ್ವಭಾವದವರಾದ ನೀವು ಅತ್ಯಂತ ಕಲಾತ್ಮಕ ಮತ್ತು ಸೌಮ್ಯ ದೃಷ್ಟಿಕೋನವನ್ನು ಮೈಗೂಡಿಸಿಕೊಂಡಿದ್ದೀರಿ. ಈ ಮುಂಬರುವ 4 ದಿನಗಳು ನಿಮಗೆ ಆರ್ಥಿಕ ಕ್ಷೇತ್ರದಲ್ಲಿ ಅತ್ಯದ್ಭುತ ಜಯವನ್ನು ಮತ್ತು ಸಾರ್ವಜನಿಕ ಸಂಪರ್ಕಗಳಲ್ಲಿ ಮಹೋನ್ನತ ಅಭಿವೃದ್ಧಿಯನ್ನು ತಂದುಕೊಡಲಿವೆ. ಆದಾಗ್ಯೂ ಕೆಲವು ಕುತಂತ್ರಿಗಳ ವರ್ತನೆಯಿಂದಾಗಿ ನೀವು ಅತೀವ ಜಾಗರೂಕತೆಯಿಂದ ಇರಬೇಕಾದ ಅನಿವಾರ್ಯತೆಯಿದೆ. ಜೀವನದಲ್ಲಿ ಆರ್ಥಿಕ ಸಿದ್ಧಿಗಾಗಿ ಮತ್ತು ದಾರಿದ್ರ್ಯ ನಿವಾರಣೆಗಾಗಿ ಅಸಹಾಯಕರಿಗೆ ಕಪ್ಪು ಬಣ್ಣದ ಉಣ್ಣೆ ಬಟ್ಟೆ ಅಥವಾ ಕಂಬಳಿಗಳನ್ನು ದಾನ ಮಾಡುವುದು ತುಲಾರಾಶಿಯವರಿಗೆ ಶ್ರೇಷ್ಠ ಫಲಿತಾಂಶಗಳನ್ನು ನೀಡಲಿದೆ. ಇದರೊಂದಿಗೆ ಈ ಮಾಸದಲ್ಲಿ ಗರಿಷ್ಠ ಸತ್ಫಲಗಳನ್ನು ಸಿದ್ಧಿಸಿಕೊಳ್ಳಲು ನೀವು ಅನುಸರಿಸಬೇಕಾದ ದೈವಿಕ ಪೂಜಾ ವಿಧಿಗಳನ್ನು ನಾವು ಸ್ಪಷ್ಟವಾಗಿ ಅರ್ಥೈಸಲಿದ್ದೇವೆ. ಮಾಹಿತಿಯನ್ನು ಎಲ್ಲೂ ಕಡೆಗಣಿಸದೆ ಪೂರ್ಣವಾಗಿ ಆಲಿಸಿ, ಆಗ ಮಾತ್ರ ನಿಮಗೆ ಈ ಕಾಲಘಟ್ಟದ ಗಾಂಭೀರ್ಯ ಅರಿವಾಗುತ್ತದೆ. ಕಳೆದ ದಿನಗಳಲ್ಲಿ ಕೆಲವರಿಂದ ನೀವು ಪ್ರಯೋಜನ ಪಡೆದಿದ್ದರೂ ಅಷ್ಟೇ ಸಮಾನವಾಗಿ ಅನಿರೀಕ್ಷಿತ ಹಿನ್ನಡೆಗಳನ್ನು ಮತ್ತು ನಷ್ಟಗಳನ್ನು ಅನುಭವಿಸಿದ್ದೀರಿ. ನೀವು ಬಹಿರಂಗವಾಗಿ ಬೇಡಿಕೊಳ್ಳದಿದ್ದರೂ ನಿಮ್ಮ ಅಂತರಾತ್ಮದ ಕಳವಳವನ್ನು ಗಮನಿಸಿದ ಪರಮಾತ್ಮನು ನೀಡುತ್ತಿರುವ ಬಲವಾದ ದೈವಿಕ ಸಂಕೇತವಿದು. ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆ, ಎಷ್ಟೇ ಶ್ರಮವಹಿಸಿದರೂ ಸಿಗದ ಸನ್ಮಾನ ಮತ್ತು ಇದೇನಾ ನನ್ನ ಲಲಾಟ ಲಿಖಿತ ಎಂದು ಕಣ್ಣೀರಿಟ್ಟ ರಾತ್ರಿಗಳಿಗೆ ಈಗ ಮಂಗಳ ಹಾಡುವ ಕಾಲ ಸನ್ನಿಹಿತವಾಗಿದೆ. ಕಾಲಚಕ್ರವು ತನ್ನ ಗತಿಯನ್ನು ಪೂರ್ಣವಾಗಿ ಬದಲಿಸಲಿದೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ಈಶ್ವರನು ಅತ್ಯಂತ ಮೌನವಾಗಿ ನಿಮ್ಮ ಜೀವನದ ಹಾದಿಯನ್ನು ಪ್ರವೇಶಿಸಿ ನಿಮ್ಮ ತಲೆಯ ಬರಹವನ್ನು ಶಾಶ್ವತವಾಗಿ ಹೊಸ ರೂಪಕ್ಕೆ ತರಲಿದ್ದಾನೆ. ನಿಮಗೆ ಹಳೆಯ ಕಹಿ ನೆನಪುಗಳನ್ನು ತ್ಯಜಿಸುವುದು ಕಷ್ಟವಾಗುತ್ತಿದೆ ಮತ್ತು ಒಂಟಿತನವು ನಿಮ್ಮನ್ನು ಸತತವಾಗಿ ಹಿಂಸಿಸುತ್ತಿದೆ. ನಿಮ್ಮ ಆಪ್ತವಲಯದಲ್ಲೇ ಅಡಗಿರುವ ನೈಜ ವೈರಿಗಳನ್ನು ಗುರುತಿಸುವುದು ಈಗ ಅತ್ಯಂತ ಅನಿವಾರ್ಯವಾಗಿದೆ. ಇದು ಕೇವಲ ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಬದಲಾಗಿ ದೇವರು ನಿಮಗೆ ಕಳುಹಿಸುತ್ತಿರುವ ಅಂತಿಮ ಎಚ್ಚರಿಕೆಯಾಗಿದೆ. ಏಕಾಗ್ರತೆಯಿಂದ ಇದನ್ನು ಆಲಿಸಿ. ನಿಮ್ಮ ಜಯಭೇರಿಯ ಅಡಿಪಾಯ ಇಂದಿನಿಂದಲೇ ಗಟ್ಟಿಯಾಗಲಿದೆ. ಅಜ್ಞಾತ ಕಾಲದಿಂದ ನಿಮ್ಮ ಮನಸ್ಸಿನ ಮೇಲೆ ಮೌನವಾದ ಹೊರೆಯೊಂದು ಬೆಳೆಯುತ್ತಿದೆ. ಒಂದು ನಿಗೂಢ ಪ್ರಶ್ನೆಯು ನಿಮ್ಮನ್ನು ಒಳಗಿನಿಂದ ಕೊರೆಯುತ್ತಿದೆ. ಹಲವು ವರ್ಷಗಳಿಂದ ನೀವು ಅತೀವ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದೀರಿ, ನೋವುಗಳನ್ನು ನುಂಗಿಕೊಂಡು ಇತರರ ಏಳಿಗೆಗಾಗಿ ತ್ಯಾಗ ಮಾಡುತ್ತಿದ್ದೀರಿ ಮತ್ತು ನಿಮ್ಮ ಸ್ವಂತ ಹಿತಾಸಕ್ತಿಯನ್ನು ಸದಾ ಬದಿಗೊತ್ತಿದ್ದೀರಿ. ಇದೇ ಕಾರಣಕ್ಕೆ ನಿಮ್ಮ ಮನೆಯ ಸುತ್ತಲೂ ಒಂದು ದೈವಿಕ ರಕ್ಷಣಾ ಶಕ್ತಿಯು ಸದಾ ಸಂಚರಿಸುತ್ತಿರುತ್ತದೆ. ಈ ಅಗೋಚರ ಶಕ್ತಿಯು ಈ 4 ದಿನಗಳಲ್ಲಿ ಅತ್ಯಂತ ಪ್ರಬಲವಾಗಿ ಕಾರ್ಯನಿರ್ವಹಿಸಲಿದೆ. ನೀವು ಮಾಡುವ ಪ್ರತಿಯೊಂದು ಸಂಕಲ್ಪ ಮತ್ತು ಆಡುವ ಪ್ರತಿಯೊಂದು ನುಡಿಯೂ ನಿಮ್ಮ ಗೃಹದಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸಲಿದೆ. ನೀವು ಇನ್ನು ಮುಂದೆ ಮೂಕವೇದನೆಯನ್ನು ಅನುಭವಿಸುವ ಅಗತ್ಯವಿಲ್ಲ ಎಂದು ಈ ದೈವಿಕ ಶಕ್ತಿಯು ಸೂಚಿಸುತ್ತಿದೆ. ವಿಶೇಷವಾಗಿ ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿಯು ನಿಮ್ಮ ಜೀವನದ ದೊಡ್ಡ ತಿರುವು ಅಥವಾ ಶತ್ರುತ್ವದ ಮುನ್ಸೂಚನೆಯಾಗಿರಬಹುದು. ವಾಸ್ತವವಾಗಿ ಎಸ್ ಅಕ್ಷರವು ನಿಮ್ಮ ಬದುಕಿನಲ್ಲಿ ಒಂದು ಮಹತ್ವದ ಘಟ್ಟ. ಒಬ್ಬ ವ್ಯಕ್ತಿಯು ನಿಮ್ಮನ್ನು ಪೂರ್ಣವಾಗಿ ಗ್ರಹಿಸದೆ ಹೇಗೆ ಬದಲಾವಣೆ ತರಲು ಸಾಧ್ಯ? ಈ 4 ದಿನಗಳ ಜ್ಯೋತಿಷ್ಯವು ನಿಮಗೆ ನಿರ್ಣಾಯಕ ಘಟನೆಗಳ ಬಗ್ಗೆ ಎಚ್ಚರಿಕೆ ನೀಡಲಿದೆ. ಈ ವ್ಯಕ್ತಿಯ ಮಾತುಗಳು ಆರಂಭದಲ್ಲಿ ನಿಮ್ಮ ಮನಸ್ಸಿಗೆ ತೀವ್ರವಾಗಿ ಚುಚ್ಚಬಹುದು, ಆದರೆ ಆ ಕಹಿ ಮಾತುಗಳೇ ನಿಮ್ಮ ಜೀವನವನ್ನು ಸರಿದಾರಿಗೆ ತರಲು ಸಹಕಾರಿಯಾಗಲಿವೆ. ಅವರು ಹೇಳುವ ಆಘಾತಕಾರಿ ಸತ್ಯವನ್ನು ಕೇಳಲು ನೀವು ಅಂಜಬಹುದು, ಆದರೆ ಆ ವಾಸ್ತವವನ್ನು ಸ್ವೀಕರಿಸುವುದು ನಿಮಗೆ ಅನಿವಾರ್ಯವಾಗಲಿದೆ. ನಿಮ್ಮ ಬದುಕಿನಲ್ಲಿ ಈ ಎಸ್ ಹೆಸರಿನ ವ್ಯಕ್ತಿಯ ಪ್ರವೇಶವಾಗಲು ಶನಿದೇವರೇ ಕಾರಣಕರ್ತರು. ನಿಮ್ಮ ಮನೆಯ ಹೊಸ್ತಿಲನ್ನು ದಾಟಲಿರುವ ಆ ವ್ಯಕ್ತಿ ಯಾರು? ಅವರು ಈ ಸಮಯದಲ್ಲೇ ಏಕೆ ಬರುತ್ತಿದ್ದಾರೆ? ಈ 4 ದಿನಗಳಲ್ಲಿ ಅನಿರೀಕ್ಷಿತ ಅತಿಥಿಯೊಬ್ಬರು ನಿಮ್ಮನ್ನು ಭೇಟಿಯಾಗಲಿದ್ದಾರೆ. ಅವರು ನಿಮ್ಮ ಕುಟುಂಬದ ಸದಸ್ಯರೇ ಇರಬಹುದು ಅಥವಾ ದೀರ್ಘಕಾಲದ ನಂತರ ಭೇಟಿಯಾಗುತ್ತಿರುವ ಹಳೆಯ ಪರಿಚಯಸ್ಥರಿರಬಹುದು. ಈ ಭೇಟಿಯು ಆಕಸ್ಮಿಕವಲ್ಲ. ನೀವು ಇದುವರೆಗೆ ಅನೇಕರನ್ನು ನಂಬಿ ದ್ರೋಹಕ್ಕೆ ಒಳಗಾಗಿದ್ದೀರಿ, 10 ಹಲವು ಅವಕಾಶಗಳನ್ನು ನೀಡಿದ್ದೀರಿ, ಆದರೆ ನಿಮಗೇನೂ ಪ್ರತಿಫಲ ಸಿಕ್ಕಿಲ್ಲ. ಆದರೆ ಈ ವ್ಯಕ್ತಿಯ ಸಂಭಾಷಣೆಯು ನಿಮ್ಮ ಮನದ ಗೊಂದಲಗಳನ್ನು ಪೂರ್ಣವಾಗಿ ನಿವಾರಿಸಲಿದೆ. ನಿಮ್ಮ ತ್ಯಾಗಗಳು ವ್ಯರ್ಥವಾಗಿಲ್ಲ ಎಂಬ ಅರಿವು ನಿಮಗಾಗಲಿದೆ. ಇಂದಿನಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ಭವಿಷ್ಯವನ್ನು 2 ಕವಲುಗಳನ್ನಾಗಿ ವಿಭಜಿಸಲಿದೆ. ಈ ಬದಲಾವಣೆಗೆ ಕಾರಣವೆಂದರೆ ಶನಿಯ ಪರೀಕ್ಷೆಗಳನ್ನು ನೀವು ಮೌನವಾಗಿ ದಾಟಿ ಬಂದಿದ್ದೀರಿ. ಇತರರ ಏಳಿಗೆಯನ್ನು ಕಂಡು ಕಾಯುತ್ತಿದ್ದ ನಿಮ್ಮ ತಾಳ್ಮೆಗೆ ಈಗ ಶನಿದೇವರು ಉನ್ನತ ಫಲ ನೀಡಲಿದ್ದಾರೆ. ನೀವು ಮಾಡಿದ ಪುಣ್ಯ ಕಾರ್ಯಗಳು ಈಗ ನಿಮ್ಮ ಕಡೆಗೆ ಒಲಿಯಲಿವೆ.
ನಿಮ್ಮ ಮೇಲಿದ್ದ ಅಪವಾದಗಳು, ನಿಂದನೆಗಳು ಮತ್ತು ನುಂಗಿದ ಅವಮಾನಗಳು ಒಂದೊಂದಾಗಿ ದೂರವಾಗಲಿವೆ. ಇದು ನ್ಯಾಯದ ಅಧಿಪತಿಯಾದ ಶನಿಯು ನೀಡುತ್ತಿರುವ ಅಂತಿಮ ತೀರ್ಪು. ಇನ್ನು ಮುಂದೆ ನೀವು ಯಾರ ಎದುರೂ ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳುವ ಅವಶ್ಯಕತೆಯಿಲ್ಲ. ವಿಶೇಷವಾಗಿ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡುಬರಲಿದೆ. ಅನಿರೀಕ್ಷಿತವಾಗಿ ಒಂದು ಬೃಹತ್ ಅವಕಾಶ ಅಥವಾ ಪರಿಹಾರ ಮಾರ್ಗವು ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ. ಆದರೆ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರವಾಗಿರಿ. ತುಲಾ ರಾಶಿಯವರಿಗೆ ಹಣಕ್ಕಿಂತ ಹೆಚ್ಚಾಗಿ ಗೌರವದ ಬೆಲೆ ತಿಳಿದಿದೆ. ಈ 4 ದಿನಗಳಲ್ಲಿ ನೀವು ಕೈಗೊಳ್ಳುವ ಒಂದೇ ಒಂದು ತೀರ್ಮಾನವು ಮುಂದಿನ 5 ವರ್ಷಗಳ ಕಾಲ ನಿಮ್ಮ ಹಣೆಬರಹವನ್ನು ನಿರ್ಧರಿಸಲಿದೆ. ಈ ಸಂದರ್ಭದಲ್ಲಿ ಇತರರ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಜೀವನದ ಬದಲಾವಣೆಗಳು ಆರ್ಥಿಕ ಶಕ್ತಿಯನ್ನು ಕೇಂದ್ರೀಕರಿಸುತ್ತವೆ. ಈ ಅವಧಿಯು ನಿಮ್ಮನ್ನು ಆರ್ಥಿಕವಾಗಿ ಸದೃಢಗೊಳಿಸಲಿದೆ. ಇದರೊಂದಿಗೆ ಮಾನಸಿಕ ಒತ್ತಡದ ಮುನ್ಸೂಚನೆಯೂ ಇದೆ. ವೃತ್ತಿ ಕ್ಷೇತ್ರದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗಲಿವೆ. ನಿಮ್ಮ ಅಂತರಂಗದ ಪ್ರೀತಿಯನ್ನು ಜಗತ್ತು ಬೇಗನೆ ಅರ್ಥಮಾಡಿಕೊಳ್ಳುವುದಿಲ್ಲ. ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಸರ್ವಸ್ವವನ್ನು ನೀಡಲು ಸಿದ್ಧರಾಗುವಿರಿ. ಇದು ನಿಮ್ಮ ಅತಿದೊಡ್ಡ ದೌರ್ಬಲ್ಯವೂ ಹೌದು. ಇದುವರೆಗೆ ನಿಮ್ಮ ಪ್ರೇಮ ಜೀವನವು ಕೇವಲ ತ್ಯಾಗದ ಮೇಲೆ ನಿಂತಿತ್ತು. ನೀವು ನೀಡಿದ ಪ್ರೀತಿಗೆ ತಕ್ಕ ಮನ್ನಣೆ ಸಿಕ್ಕಿಲ್ಲ. ಆದರೆ ಈ 4 ದಿನಗಳ ನಂತರ ನಿಮ್ಮ ಹೃದಯದಲ್ಲಿ ಅಡಗಿರುವ ರಹಸ್ಯವು ಲೋಕಕ್ಕೆ ಬಹಿರಂಗವಾಗಲಿದೆ. ನೀವು ಅತಿಯಾಗಿ ನಂಬಿದ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಹೊಂದಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಲಿದೆ. ಹಳೆಯ ಪ್ರೇಮವು ಮತ್ತೆ ಚಿಗುರಬಹುದು, ಅಥವಾ ನೀವು ಕಳೆದುಕೊಂಡ ವ್ಯಕ್ತಿಯು ನಿಮ್ಮನ್ನು ಅರ್ಥಮಾಡಿಕೊಂಡು ಮರಳಿ ಬರಬಹುದು. ಈ ಅವಧಿಯಲ್ಲಿ ನಿಮ್ಮ ಸಂಬಂಧದ ಬಗ್ಗೆ ನೀವು ಕಠಿಣ ನಿರ್ಧಾರ ತೆಗೆದುಕೊಳ್ಳುವಿರಿ. ತುಲಾ ರಾಶಿಯವರು ಕುಟುಂಬಕ್ಕಾಗಿ ತಮ್ಮ ಆಸೆಗಳನ್ನು ಹತ್ತಿಕ್ಕುತ್ತಾರೆ, ಆದರೆ ಅದೇ ಕುಟುಂಬದಲ್ಲಿ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಇದ್ದಾರೆ. ಈ 4 ದಿನಗಳಲ್ಲಿ ಮನೆಯಲ್ಲಿ ನಡೆಯುವ ಒಂದು ಸಂಭಾಷಣೆಯು ನಿಮ್ಮನ್ನು ಗಂಭೀರವಾಗಿ ಯೋಚಿಸುವಂತೆ ಮಾಡಲಿದೆ. ಅದು ಅಪಹಾಸ್ಯವೋ ಅಥವಾ ಕಟು ಸತ್ಯವೋ ಎಂಬುದು ಆರಂಭದಲ್ಲಿ ಅರಿವಾಗದಿದ್ದರೂ ಕಾಲಕ್ರಮೇಣ ಸತ್ಯದರ್ಶನವಾಗಲಿದೆ. ಯಾರ ಮಾತುಗಳನ್ನು ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂಬ ಪಾಠವನ್ನು ನೀವು ಕಲಿಯಲಿದ್ದೀರಿ. ಕೌಟುಂಬಿಕ ಕಲಹಗಳು ಮತ್ತೆ ಮರುಕಳಿಸಬಹುದು, ಆದರೆ ಈ ಬಾರಿ ನೀವು ಮೌನವಾಗಿ ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ನಿಲುವನ್ನು ಸ್ಪಷ್ಟವಾಗಿ ತಿಳಿಸುವ ಸಮಯ ಬಂದಿದೆ. ಶತ್ರುಗಳು ನಿಮ್ಮ ಕಣ್ಣ ಮುಂದೆಯೇ ಇದ್ದಾರೆ ಮತ್ತು ಕೆಲವರು ಮುಖವಾಡ ಧರಿಸಿ ನಿಮ್ಮ ಜೊತೆಗಿದ್ದಾರೆ ಎಂಬುದು ನಿಮಗೆ ಗೋಚರಿಸಲಿದೆ. ನಿಮ್ಮ ಹತ್ತಿರದವರೇ ನಿಮ್ಮ ಬೆನ್ನ ಹಿಂದೆ ಮಾಡುವ ಕುತಂತ್ರಗಳು ತಿಳಿದಾಗ ನೋವಾಗಬಹುದು, ಆದರೆ ಇದು ನಿಮ್ಮ ಏಳಿಗೆಗೆ ಅಗತ್ಯವಾಗಿದೆ. ಈ ಸಮಯದಲ್ಲಿ ಸೇಡಿನ ಬಗ್ಗೆ ಆಲೋಚಿಸದೆ ಮೌನವಾಗಿ ಅಂತರ ಕಾಪಾಡಿಕೊಳ್ಳುವುದು ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮ ವೃತ್ತಿಜೀವನದಲ್ಲಿ ನೀವು ಅತ್ಯಂತ ಪ್ರಾಮಾಣಿಕರಾಗಿದ್ದೀರಿ, ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಲಾಭ ಸಿಕ್ಕಿಲ್ಲದಿರಬಹುದು. 4 ದಿನಗಳ ಈ ಅವಧಿಯಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ಕಾಣಲಿದ್ದೀರಿ. ದೇವರು ನಿಮಗೆ ಬೇಕಾದುದನ್ನು ನೀಡದೇ ಇರಬಹುದು, ಆದರೆ ನಿಮಗೆ ಯಾವುದು ಅತ್ಯಗತ್ಯವೋ ಅದನ್ನು ಖಂಡಿತ ನೀಡುತ್ತಾನೆ. ನಿಮ್ಮ ಭಾವನಾತ್ಮಕ ಶಕ್ತಿಯು ಗ್ರಹಗಳ ಅನುಗ್ರಹದಿಂದ ನಿಮಗೆ ಅಪಾರ ಸಂಪತ್ತನ್ನು ತಂದುಕೊಡಲಿದೆ. ಸ್ವಾವಲಂಬಿಯಾಗಿ ನಿಲ್ಲಲು ಇದು ಸಕಾಲ. ಕಳೆದ ದಿನಗಳಲ್ಲಿ ಅನುಭವಿಸಿದ ನಷ್ಟ, ಸಾಲದ ಹೊರೆ ಮತ್ತು ಸಂಕಷ್ಟಗಳು ಈಗ ಒಂದೊಂದಾಗಿ ಕಣ್ಮರೆಯಾಗಲಿವೆ. ಹಿಂದೆ ಅನುಭವಿಸಿದ ಪ್ರತಿ ಅವಮಾನಕ್ಕೂ ಪರಮಾತ್ಮನು ಬಲವಾದ ಪ್ರತ್ಯುತ್ತರ ನೀಡಲಿದ್ದಾನೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಹಸನಾಗಲಿದೆ ಮತ್ತು ಸುರಕ್ಷಿತ ಭವಿಷ್ಯಕ್ಕೆ ಅಡಿಪಾಯ ಬೀಳಲಿದೆ. ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ನಿಮ್ಮಲ್ಲಿರುವ ಉತ್ತಮ ಗುಣಗಳು ನಿಮ್ಮನ್ನು ಇತರರಿಗಿಂತ ಭಿನ್ನವಾಗಿಸುತ್ತವೆ. ನೀವು ಸುಂದರ ರೂಪದ ಜೊತೆಗೆ ನಿರ್ಮಲವಾದ ಮನಸ್ಸನ್ನು ಹೊಂದಿದ್ದೀರಿ. ಇತರರೊಂದಿಗೆ ಪ್ರೀತಿಯಿಂದ ಮಾತನಾಡುವ ನಿಮ್ಮ ಶೈಲಿಯು ಜನರನ್ನು ಆಕರ್ಷಿಸುತ್ತದೆ. ನೀವು ಅನ್ಯಾಯವನ್ನು ಕಂಡರೆ ಯಾರೇ ಆಗಲಿ ನೇರವಾಗಿಯೇ ಖಂಡಿಸುತ್ತೀರಿ. ಇದು ನನ್ನ ನೀತಿ, ಇದು ನನ್ನ ಹಾದಿ ಎಂದು ಧೈರ್ಯದಿಂದ ಹೇಳುವ ಸ್ವಭಾವ ನಿಮ್ಮದು. ನಿಮ್ಮ ಸ್ಥಾನ ಎಷ್ಟೇ ದೊಡ್ಡದಾಗಿದ್ದರೂ ತಪ್ಪು ಮಾಡಿದವರನ್ನು ತಿದ್ದಲು ನೀವು ಹಿಂಜರಿಯುವುದಿಲ್ಲ. ನಿಮ್ಮ ಈ ನೇರ ನಡೆ ಕೆಲವರಿಗೆ ಇಷ್ಟವಾಗದಿರಬಹುದು, ಅದರಿಂದ ಶತ್ರುಗಳು ಹೆಚ್ಚಾಗುತ್ತಿದ್ದಾರೆ. ಸತ್ಯದ ಪರ ನಿಲ್ಲುವುದೇ ನಿಮ್ಮ ಗುರಿ. ಯಾರನ್ನೂ ವಂಚಿಸುವ ಕ್ರೂರ ಮನೋಭಾವ ನಿಮ್ಮಲ್ಲಿಲ್ಲ, ಆದರೆ ಆಪ್ತರೆಂದು ಭಾವಿಸಿದವರಿಂದಲೇ ನೀವು ದ್ರೋಹಕ್ಕೆ ಒಳಗಾಗಿದ್ದೀರಿ. ನಿಮ್ಮನ್ನು ಹೃದಯಕ್ಕೆ ಹತ್ತಿರವಾಗಿಸಿಕೊಂಡವರೇ ನಿಮ್ಮನ್ನು ಬಳಸಿಕೊಂಡಿದ್ದಾರೆ. ಇಂತಹ ವಿಚಾರಗಳಿಂದ ನೀವು ಹಲವು ದಿನ ಹತಾಶೆ ಅನುಭವಿಸಿದ್ದೀರಿ. ನಿಮ್ಮ ಸೂಕ್ಷ್ಮ ಮನಸ್ಸು ಇತರರ ನೋವಿಗೆ ಸ್ಪಂದಿಸಿದರೂ ಜನರು ನಿಮ್ಮ ದೌರ್ಬಲ್ಯವನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ನಿಮಗೆ ಅರಿವಾಗುತ್ತಿಲ್ಲ. ಆದರೂ ನೀವು ದ್ವೇಷ ಸಾಧಿಸದೆ ಎಲ್ಲರೂ ನನ್ನವರೇ ಎಂದು ಭಾವಿಸುತ್ತೀರಿ. ಇದು ದೇವರೇ ನೀಡಿದ ಆಶೀರ್ವಾದ ಮತ್ತು ಅವನೇ ನಿಮ್ಮನ್ನು ರಕ್ಷಿಸುತ್ತಿದ್ದಾನೆ. ನಿಮ್ಮ ಒಳ್ಳೆಯತನಕ್ಕೆ ತಕ್ಕ ಬೆಲೆ ಸಿಗುವ ಕಾಲ ಈಗ ಹತ್ತಿರ ಬಂದಿದೆ. ಈ 4 ದಿನಗಳಲ್ಲಿ ದೇವರು ನಿಮಗೆ ವಿಶೇಷ ಧೈರ್ಯವನ್ನು ನೀಡಲಿದ್ದಾನೆ. ಕೌಟುಂಬಿಕ ಬಂಧಗಳನ್ನು ಪುನಃ ಸ್ಥಾಪಿಸಿ ಅದನ್ನು ಗಟ್ಟಿಗೊಳಿಸಲಿದ್ದಾನೆ. ಪ್ರಕೃತಿಯ 5 ಅಂಶಗಳು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿವೆ. ಜೀವನದಲ್ಲಿ ಅಮೂಲ್ಯವಾದುದನ್ನು ಕಳೆದುಕೊಂಡಿದ್ದರೂ ಈಗ ಮರಳಿ ಪಡೆಯುವ ಯೋಗವಿದೆ.
ಏಕಾಂಗಿಯಾಗಿ ಬದುಕಿದ ದಿನಗಳು ಕಳೆದವು. ನಿಮ್ಮವರು ನಿಮಗೆ ಮಾಡಿದ ಮೋಸವನ್ನು ಸಹಿಸಿಕೊಳ್ಳುವುದು ಕಷ್ಟವಾದರೂ ಜೀವನ ಮುಂದುವರಿಯಬೇಕಿದೆ. ಕೆಲವು ಸಂಬಂಧಗಳನ್ನು ನೀವು ಕೇವಲ ನಾಟಕೀಯವಾಗಿ ನಿರ್ವಹಿಸುತ್ತಿದ್ದೀರಿ, ಏಕೆಂದರೆ ಅವುಗಳನ್ನು ಕಳೆದುಕೊಳ್ಳುವ ಭಯ ನಿಮಗಿದೆ. ಯಾರಿಗೂ ನೋವಾಗದಂತೆ ನೀವು ಬದುಕು ಸಾಗಿಸಲು ಪ್ರಯತ್ನಿಸುತ್ತಿದ್ದೀರಿ. ಆದರೆ ನಿಮ್ಮ ಸಂತೋಷವನ್ನು ಸಹಿಸದ ಕೆಲವು ಮನಸ್ಸುಗಳು ನಿಮ್ಮ ಸುತ್ತ ಇವೆ. ಈ ವ್ಯಕ್ತಿಗಳು ನಿಮ್ಮನ್ನು ನಾಶ ಮಾಡಲು ಹೊಂಚು ಹಾಕುತ್ತಿದ್ದಾರೆ. ಅವರು ಮೇಲ್ನೋಟಕ್ಕೆ ಅತಿಯಾದ ಪ್ರೀತಿ ತೋರಿಸುತ್ತಿದ್ದರೂ ಅಂತರಂಗದಲ್ಲಿ ಹತಾಶೆಗೊಂಡಿದ್ದಾರೆ. ನಿಮ್ಮ ಶ್ರೇಷ್ಠ ವ್ಯಕ್ತಿತ್ವ ಮತ್ತು ದೈವಬಲದ ಮುಂದೆ ಶತ್ರುಗಳು ತಲೆಬಾಗುವುದು ಖಚಿತ. ವೃತ್ತಿ ಅಥವಾ ಉದ್ಯೋಗ ಯಾವುದೇ ಇರಲಿ, ನಿಮ್ಮ ಪ್ರಗತಿಯ ಹಾದಿ ಈಗ ಸುಗಮವಾಗಲಿದೆ. ಹಿರಿಯರ ಸಲಹೆಯನ್ನು ಪಡೆಯುವುದು ಮತ್ತು ಆಳವಾಗಿ ಯೋಚಿಸಿ ಮುನ್ನಡೆಯುವುದು ನಿಮಗೆ ಕ್ಷೇಮ. ನಿಮ್ಮ ತೃಪ್ತಿಯನ್ನು ಕಂಡು ಕೆಟ್ಟ ಕಣ್ಣುಗಳು ಬೀಳಬಹುದು, ಆದರೆ ದೇವರ ಕೃಪೆ ನಿಮ್ಮನ್ನು ಕಾಪಾಡುತ್ತದೆ. ಆದ್ದರಿಂದ ಪರಮಾತ್ಮನನ್ನು ಸತತವಾಗಿ ಸ್ಮರಿಸಿ. ವಿಶೇಷವಾಗಿ ಶಿವಾಲಯಕ್ಕೆ ಭೇಟಿ ನೀಡಿ ಕುಟುಂಬದವರ ಹೆಸರಿನಲ್ಲಿ ಅಭಿಷೇಕ ಮಾಡಿಸಿ. ಇದು ಕಲಹ ಮತ್ತು ಅನಾರೋಗ್ಯವನ್ನು ದೂರ ಮಾಡುತ್ತದೆ. ಈ 4 ದಿನಗಳಲ್ಲಿ ಸ್ಥಗಿತಗೊಂಡ ಯೋಜನೆಗಳು ಮರುಚಾಲನೆ ಪಡೆಯುತ್ತವೆ. ಸಮಾಜದಲ್ಲಿ ನಿಮ್ಮ ಗೌರವ ವೃದ್ಧಿಯಾಗಿ ಅನಿರೀಕ್ಷಿತ ಶುಭಸುದ್ದಿಗಳು ಬರಲಿವೆ. ದರಿದ್ರ ಮತ್ತು ದುರದೃಷ್ಟದ ಮೋಡಗಳು ಕರಗಲಿವೆ. ಯಾವುದೇ ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮಾಡಿ ಅಂಧಾಭಿಮಾನ ಬೇಡ. ನಿಮ್ಮ ಅತಿಯಾದ ನಂಬಿಕೆಯೇ ನಿಮಗೆ ಕೆಲವೊಮ್ಮೆ ಸಂಕಷ್ಟ ತರಬಹುದು, ಆದ್ದರಿಂದ ಎಚ್ಚರವಿರಲಿ. ಇತರರ ಪ್ರಲೋಭನಕಾರಿ ಮಾತುಗಳಿಗೆ ಮರುಳಾಗಬೇಡಿ. ಶತ್ರುಗಳು ಹಾನಿ ಮಾಡಲು ಸಿದ್ಧರಾಗಿರುವುದರಿಂದ ಜಾಗರೂಕತೆ ಅತ್ಯಗತ್ಯ. ನಿಮ್ಮ ಸಂಗಾತಿಯ ಸಲಹೆಗಳು ನಿಮ್ಮ ಏಳಿಗೆಗೆ ದಾರಿದೀಪವಾಗಲಿವೆ. ಹಿರಿಯರ ಆಶೀರ್ವಾದ ಪಡೆಯಲು ಮರೆಯದಿರಿ. ಪ್ರೇಮ ಜೀವನದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಗೆಹರಿದು ಸಂಬಂಧ ಗಟ್ಟಿಯಾಗಲಿದೆ. ನಿಮ್ಮ ಆರ್ಥಿಕ ಪ್ರಗತಿಯನ್ನು ನೋಡಿ ಜನರು ಸಲಹೆಗಾಗಿ ನಿಮ್ಮ ಬಳಿಗೆ ಬರಲಿದ್ದಾರೆ. ನಿಮ್ಮ ಪುಣ್ಯದ ಫಲವಾಗಿ ಹೊಸ ಉದ್ಯೋಗ ಅಥವಾ ಮದುವೆಯ ಪ್ರಸ್ತಾಪಗಳು ಬರುವ ಸಾಧ್ಯತೆಯಿದೆ. ಆದಾಯದ ಮೂಲಗಳು ಹೆಚ್ಚಾಗಲಿವೆ ಮತ್ತು ಹಣವು ಅನಿರೀಕ್ಷಿತವಾಗಿ ಹರಿದು ಬರಲಿದೆ. ಮಕ್ಕಳಿಗೆ ಸಂಬಂಧಿಸಿದಂತೆ ಪೋಷಕರಿಗೆ ಶುಭ ಸುದ್ದಿ ಸಿಗಲಿದೆ. ವ್ಯಾಪಾರಿಗಳಿಗೆ ಈ ಅವಧಿಯು ನಿರೀಕ್ಷಿತ ಲಾಭ ನೀಡಲಿದೆ. ಹೊಸ ಒಪ್ಪಂದಗಳು ನಿಮ್ಮ ಉದ್ಯಮವನ್ನು ವಿಸ್ತರಿಸಲಿವೆ. ಕುಟುಂಬದಲ್ಲಿ ಸೌಹಾರ್ದತೆ ಹೆಚ್ಚಾಗಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ಉದ್ಯೋಗಿಗಳಿಗೆ ಬಡ್ತಿ ಅಥವಾ ವರ್ಗಾವಣೆಯ ಶುಭ ಸೂಚನೆಗಳಿವೆ. ನಿರುದ್ಯೋಗಿಗಳಿಗೆ ಸ್ಥಿರವಾದ ಉದ್ಯೋಗ ಲಭಿಸುವ ಯೋಗವಿದೆ. ನಿಮ್ಮ ದಯಾಮಯ ಸ್ವಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ಅಶಕ್ತರಿಗೆ ಸಹಾಯ ಮಾಡಿ. ಪ್ರತಿದಿನ ದೇವರ ಮುಂದೆ ದೀಪ ಬೆಳಗಿ ಹನುಮಾನ್ ಚಾಲಿಸಾ ಪಠಿಸಿ. ನವಗ್ರಹ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರಗಳು ನಿಮಗೆ ರಕ್ಷಣೆ ನೀಡಲಿವೆ. ಪಿ. ಅಕ್ಷರದ ವ್ಯಕ್ತಿಯೊಂದಿಗೆ ವ್ಯವಹರಿಸುವಾಗ ಆರ್ಥಿಕ ಎಚ್ಚರಿಕೆ ವಹಿಸಿ. ಅವರ ಮೂಲಕ ಲಾಭ ಅಥವಾ ನಷ್ಟ ಎರಡೂ ಸಂಭವಿಸಬಹುದು. ಇಂದಿನ ಈ ಸಂದೇಶವು ನಿಮ್ಮ ಬಾಳಿಗೆ ಹೊಸ ಬೆಳಕನ್ನು ನೀಡಲಿ. ವಂದನೆಗಳು.